ಬಾಯ್ಲರ್ ಕೋಳಿ ಸಾಂಬಾರು ಅಷ್ಟು ಜನಕ್ಕೇನು ಇಷ್ಟ ಆಗೋದಿಲ್ಲ, ಯಾಕಂದರೆ ಫಾರಮ್ ಕೋಳಿ ಸಾಂಬಾರು ಥರ ಟೇಸ್ಟ್ ಬರೋಲ್ಲ ಆ ಥರ ಅಂದ್ಕೊಂಡಿರ್ತೀರ. ಹಾಗೇನಿಲ್ಲ ನೋಡಿ, ನಾನು ಈ ಥರ ಬಾಯ್ಲರ್ ಕೋಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಲ್ವ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸೇಮ್ ನೀವು ಫಾರಮ್ ಕೋಳಿ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ. ಅದು ನಾವು ಮಾಡೋ ವೇನಲ್ಲಿ ಇರುತ್ತೆ ಅಷ್ಟೇ, ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. ಮತ್ತು ನಾನು ಇಲ್ಲಿ ಬಂದು ಮಸಾಲೆ ಪದಾರ್ಥಗಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಕೊತ್ತಂಬರಿ, ಪುದೀನ ಮತ್ತು ಕಡಲೆ ಮತ್ತು ಗಸಗಸೆ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಇದೆಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ, ಇದು 5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊತಿದ್ದೀನಿ. ಅದೆಲ್ಲದನ್ನು ನೀಟಾಗಿ ನಾನು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು, ತಣ್ಣೀರನ್ನ ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾನು ಕುಕ್ಕರ್ನಲ್ಲೇ ಮಾಡ್ತಿರೋದು. ಇದನ್ನು ಮಾಡೋದು ಕೂಡ ತುಂಬ ಈಸಿ, ಉರಿಯೋದು ಏನು ಬೇಕಾಗಿರೋದಿಲ್ಲ. ನೀವು ಈ ಥರ ದಿಢೀರಂತ ಮಾಡ್ಕೊಂಬಿಟ್ರೆ ಮುದ್ದೆ ಜೊತೆ ಕೂಡ ಇದು ಮುದ್ದೆ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನೀವು ಫಾರಕೊಂಬಳಿ ತಿಂದಿರ್ತೀರಲ್ವ, ಅದು ನಾಟಿ ಕೋಳಿ ಥರ ಇರುತ್ತೆ. ಇದನ್ನು ಬಾಯ್ಲರ್ ಕೋಳಿ ಸಪ್ಪೆ ಸಪ್ಪೆ ಅನಿಸುತ್ತೆ, ಕೆಲವರು ಹಾಗೆ ಅಂದ್ಕೊಂಡಿರೋದು. ಬಟ್ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದು ಕುಕ್ಕರ್ನಲ್ಲೇ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವುದೇ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊತಿದ್ದೀನಿ. ಮತ್ತು ಅದಕ್ಕೆ ಖಾರಕ್ಕೆ ಕೂಡ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಅದೆಲ್ಲದನ್ನು ನೀಟಾಗಿ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದಕ್ಕೆ ತೊಳೆದು ಎಲ್ಲ ನಾನು ಇಟ್ಕೊಂಡಿದ್ದೆ, ಒಂದು ಅರ್ಧ kg ನಾನು ಕೋಳಿನ ಬಾಯ್ಲರ್ ಕೋಳಿನ ತೊಳೆದು ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ. ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, 1 kg ಅಷ್ಟು ಮಾಡ್ತೀನಿ ಅಂದ್ಕೊಂಡ್ರೆ ಮಸಾಲೆ ಪದಾರ್ಥಗಳ ಒಂದೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ತೋರಿಸಿದ್ದೀನಲ್ಲ, ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ. ನೋಡಿ ಈ ಥರ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದು ಅದು ಫುಲ್ಲು ನೀರೆಲ್ಲ ಬಿಡಬೇಕು, ಅಲ್ಲಿವರೆಗೂ ನೀವು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀವು ಬೇಕಂದರೆ ಆಮೇಲೆ ರುಚಿ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಈಗ ಅದಕ್ಕೆ ಉಪ್ಪು ಹಾಕೋದ್ಮೇಲೆ ನೀಟಾಗಿ ನೋಡಿ ಈಗೆಲ್ಲ ನೀರು ಬಿಡ್ತಾಯಿದೆ, ಎಣ್ಣೆ ಎಲ್ಲ ಬಿಡ್ತಾಯಿದೆ ಅಲ್ವಾ, ಅದೆಲ್ಲ ನೀಟಾಗಿ ಎಣ್ಣೆ ಮೇಲೆ ಬರಬೇಕು. ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬರೋವರೆಗೂ ನೀವು ಒಗ್ಗರಣೆಯಲ್ಲಿ ಯಾವುದೇ ಚಿಕನ್, ಮಟನ್ ಸಾಂಬಾರು ಆದ್ರೂ ನೀವು ಒಗ್ಗರಣೆಯಲ್ಲಿ ಮೇಯ್ನ್ ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಆವಾಗ ನಿಮಗೆ ಟೇಸ್ಟ್ ಬರುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ನಾನು ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಆ ಖಾರನೂ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ನಾನೆಲ್ಲ ಆಲ್ಮೋಸ್ಟ್ ಇದಕ್ಕೆ ಹಸಿದೆ ಖಾರ ತೊಗೊಂಡಿರೋದಲ್ವ, ಅದಕ್ಕೆ ಸ್ವಲ್ಪ ಇಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಅದನ್ನು ನೀವೇನಾದ್ರು ಹುರಿದು ಹಾಕ್ಕೊಂಡ್ರೆ ಸ್ವಲ್ಪ ಇಲ್ಲಿ ಬೇಯಿಸೋದೇನು ಇರೋದಿಲ್ಲ. ನಾನೆಲ್ಲ ಹಸಿ ಪದಾರ್ಥನೇ ತೊಗೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ನಿಮಗೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಇಲ್ಲ ನೀವೆಲ್ಲನೂ ಒಂದೇ ಸತಿ ಈಗ ಹಾಕ್ಬಿಟ್ಟು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿಬಿಟ್ರಿ ಅಂದರೆ ಸಾಂಬಾರು ಟೇಸ್ಟು ಹಸಿ ಸ್ಮೆಲ್ ಬರುತ್ತೆ, ಚಿಕನ್ ಎಲ್ಲ ತಿನ್ನೋಕ್ಕಾಗಲ್ಲ. ಆವಾಗ ನಿಮಗೆ ಸಾಂಬಾರು ಚೆನ್ನಾಗಿಲ್ಲ ಅನಿಸುತ್ತೆ. ಇಲ್ಲಿ ಚೆನ್ನಾಗಿ ಸ್ವಲ್ಪ 1-2 ಕುದಿ ಬರೋವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ನೋಡಿ ನಿಮಗೆ ಟೇಸ್ಟ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ನಾನು ಅದಕ್ಕೆ ನೀರು ಸೇರಿಸ್ಕೊಂಡಿಲ್ಲ. ಚೆನ್ನಾಗಿ 1-2 ಕುದಿ ಬಂದಮೇಲೆ ನಾನು ಅದಕ್ಕೆ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಫಾರಮ್ ಕೋಳಿ ಸಾಂಬಾರು ಥರ ಸ್ವಲ್ಪ ತೆಳು ಮಾಡ್ಕೋಬಾರ್ದು, ನೀವು ಸ್ವಲ್ಪ ಗಟ್ಟಿಗೆ ಇರಬೇಕು. ಆವಾಗ ನಿಮಗೆ ಬಾಯ್ಲರ್ ಕೋಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ಕ್ವಾಂಟಿಟಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಆಗಲ್ಲ ನಮಗಿನ್ನೂ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತುಂಬ ಗಟ್ಟಿ ಆಯಿತು ಅನಿಸಿದ್ರೆ, ನನಗೂ ಸ್ವಲ್ಪ ಹಂಗೆ ಅನ್ನಿಸ್ತು ಸ್ವಲ್ಪ ಗಟ್ಟಿ ಆಯಿತು ಅಂತ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಪರ್ಫೆಕ್ಟಾಗಿ ಸರಿ ಹೋಯಿತು. ನೀರು ಹಾಕಿದ್ಮೇಲೆ ಸರಿ ಹೋಯಿತು. ಈಗ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಕೂಡ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬಾರ್ದು. ನೋಡಿ ಇದೇನು ಕುಕ್ಕರಲ್ಲಿ ಕೂಗಿಸ್ಕೊತಿದ್ದೀರಾ ಅನ್ಕೋತೀರಾ, ಅಂದರೆ ಬೇಗ ಬೆಂದ್ಬಿಡುತ್ತಲ್ವ, ಹಾಗಾಗಿ ನಾನು 1 ವಿಷಲ್ ಅಷ್ಟೇ ಮಾಡಿಸ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಕುದಿ ಬಂದು ನೊರೆ ಎಲ್ಲ ಹೋಗಬೇಕು. ನೋಡಿ ನೀವು ದಿಢೀರಂತ ಈಗ ಒಬ್ಬರಿಗೆ ಫಾರಮ್ ಕೋಳಿ ಎಲ್ರಿಗೂ ಇಷ್ಟ ಆಗಲ್ಲ, ಆ ಥರದವರು ಬಾಯ್ಲರ್ ಕೋಳಿ ಸಾಂಬಾರನ್ನ ಈ ಥರ ನೀವು ಮಾಡ್ಕೊಂಬಿಡ್ಬೋದು. ನೋಡಿ ಈಗ ಚೆನ್ನಾಗಿ ಕುದೀತಿದೆ ಅಲ್ವಾ, ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಇದು 1 ವಿಷಲ್ ಆದರೆ ಸಾಕು, ಜಾಸ್ತಿ ವಿಷಲೇನು ಮಾಡಿಸ್ಕೊಳ್ಳೋದು ಬೇಡ. ಯಾಕೆಂದರೆ ಅದು 1 ವಿಷಲ್ಗೆ ಬೆಂದೋಗ್ಬಿಡುತ್ತೆ, ತುಂಬ ಸಾಫ್ಟ್ ಇರುತ್ತಲ್ವಾ.
ಈ ಥರ ಮಾಡಿಕೊಂಡು ಮುದ್ದೆ ತಿಂತಾಯಿದ್ರೆ ನೀವು ಒಂದು ಮುದ್ದೆ ತಿನ್ನೋರು 2 ಮುದ್ದೆ ಪರ್ಫೆಕ್ಟಾಗಿ ತಿಂತೀರಾ. ನೋಡಿ ಈ ಥರ ಒಂದು ವಿಷಲ್ ಆದಮೇಲೆ ಈ ಥರ ರೆಡಿಯಾಗಿ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ನೋಡಿದ್ರೇ ಯಾವಾಗ ತಿನ್ನಬೇಕು ಅನ್ನಿಸ್ತಿದೆ. ನೋಡಿ ಈಗ ಪರ್ಫೆಕ್ಟ್ ಚಿಕನ್ನು ಅಷ್ಟು ಫುಲ್ಲೇ ಸ್ಮ್ಯಾಶ್ ಆಗಿಲ್ಲ. ನೋಡಿ ಸಾರು ಕೂಡ ಅಷ್ಟು ಗಟ್ಟಿನೂ ಇಲ್ಲ ತೆಳ್ಳೂ ಇಲ್ಲ. ಈ ಥರ ಮಾಡ್ಕೊಳ್ಳಿ, ತುಂಬ ತೆಳು ಮಾಡಿಕೊಂಡ್ರೆ ಆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಒಂದು ವಿಷಲ್ ಹಾಕಿಸ್ಕೊಂಡಿದ್ದೀನಲ್ವ, ನೀಟಾಗಿ ಬೆಂದ್ಬಿಟ್ಟಿದೆ. ನೀವು ದೋಸೆ ಬೆಳಗ್ಗೆನೇ ಟೈಮ್ ಮಾಡಿಕೊಂಡ್ರೆ ಸಂಡೇ ಟೈಮು, ಇಲ್ಲ ದೋಸೆ ಇಡ್ಲಿ ಮಾಡಿಕೊಂಡ್ರೆ ಬೆಳಗ್ಗೆಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ. ಈ ಥರ ಒಂದು ಟೈಮ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.